ಅ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೂಪರ್ ಆಗಿರ್ತೀರಾ ಕೂಡ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ ಅಂಡ್ ಇವತ್ತು ನೀವು ಫುಲ್ ಡೇ ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ನಿಮ್ಮ ಎಲ್ಲಾ ಕುಟುಂಬ ಸದಸ್ಯರು ನಿಮ್ಗೆ ಬೆಂಬಲ ಕೊಡ್ತಾರೆ. ಮಕ್ಕಳು ನಿಮ್ಮ ಜೀವನದಲ್ಲಿ ಖುಷಿ ಕೊಡ್ತಾರೆ. ನಿಮ್ಮ ಜೀವನ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನ ಕಾಪಾಡ್ಕೊಳ್ಳಿ. ಜೀವನ ಚೆನ್ನಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಸಂಗಾತಿಯ ಆರೋಗ್ಯವನ್ನ ನೀವು ಕಾಪಾಡ್ಕೋಬೇಕಾಗತ್ತೆ, ಜಾಗ್ರತೆ ವಹಿಸಬೇಕಾಗತ್ತೆ. ಹಾಗೆ ಈ ಕಷ್ಟದ ಸನ್ನಿವೇಶ ಕಡಿಮೆ ಅವಧಿಯದ್ದಾಗಿರುತ್ತೆ. ಜೊತೆಗೆ ಶೀಘ್ರದಲ್ಲೇ ಇದಕ್ಕೆ ನೀವು ಹೊಂದ್ಕೋತೀರಾ, ಎಲ್ಲ ಸರಿ ಹೋಗುತ್ತೆ, ನಿಮ್ ಜೀವನನು ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ನೀವು ಹೊಸ ಪ್ರೀತಿ ಪಾತ್ರರನ್ನ ಕಂಡುಕೊಳ್ಬಹುದು. ನೀವು ಈಗಾಗಲೇ ಲವ್ ಲೈಫ್ ಅಲ್ಲಿ ಇದ್ರೆ ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾನೇ ಖುಷಿಯಾಗಿರ್ತೀರಾ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಹೂಡಿದ ಹಣ ನಿಮ್ಗೆ ಲಾಭ ಕೊಡುತ್ತೆ. ಪ್ರಮುಖವಲ್ಲದ ವೆಚ್ಚಗಳನ್ನ ದೂರವಿಡೋದ್ರಿಂದ ಉಳಿತಾಯ ಹಾಗೂ ಲಾಭಗಳು ಸುಧಾರಿಸುತ್ತವೆ. ಆದಷ್ಟು ನಿಮ್ಮ ದುಡ್ಡಿನ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ಸಿಂಹ ರಾಶಿಯವರಿಗೆ ಇವತ್ತು ನೀವು ಆರೋಗ್ಯದ ಬಗ್ಗೆ ತುಂಬಾ ಚಿಂತಿಸಬೇಕಿಲ್ಲ. ಆದ್ರೂ ಗ್ಯಾಸ್, ಅಜೀರ್ಣ ಇತ್ಯಾದಿ ಪ್ರಾಬ್ಲಮ್ಸ್ ನಿಮ್ಮ ತಪ್ಪಾದ ಲೈಫ್ ಸ್ಟೈಲ್ ಇಂದ ಕಾಡಬಹುದು. ಆದಷ್ಟು ನೀವು ತಿನ್ನೋ ಆಹಾರವನ್ನ ಮಿತವಾಗಿ ತಗೊಂಡು ಅದರಲ್ಲಿ ಜಾಗ್ರತೆ ವಹಿಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಆರಾಮಾಗಿರ್ತೀರಾ. ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ಆಹಾರ ಸೇವನೆ ಹವ್ಯಾಸವನ್ನ ನಿಯಂತ್ರಿಸೋಕೆ ಪ್ರಯತ್ನಿಸಿ. ಬದಲಾವಣೆಗೆ ಸಂಬಂಧಿಸಿದ ಸಮಸ್ಯೆಯು ನಿಮ್ಮನ್ನ ತೊಂದರೆಗೆ ಸಿಲುಕಿಸಬಹುದು. ಹಾಗೆ ಈ ಬಗ್ಗೆ ನೀವು ತುಂಬಾ ಚಿಂತೆ ಪಡಬೇಕಿಲ್ಲ, ಎಲ್ಲ ಸರಿ ಹೋಗುತ್ತೆ. ಬಟ್ ನಿಮ್ಮ ಆಹಾರ ಸೇವನೆ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ತುಲಾ ರಾಶಿಯವರಿಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಏಳು ಬೀಳುಗಳು ಜೊತೆಗೆ ಕುಟುಂಬ ಜೀವನ ಕೂಡ ಸಹಜವಾಗಿರುತ್ತೆ. ತಲೆ ಕೆಡಿಸ್ಕೋಬೇಡಿ. ಇವತ್ತಿನ ನಿಮ್ಮ ದಿನ ಸ್ವಲ್ಪ ಟೆನ್ಷನ್ ಅಲ್ಲೇ ಇರುತ್ತೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿಮ್ಮ ಕೆಲಸದ ಗುಣಮಟ್ಟದ ಬಗ್ಗೆ ನೀವು ಆಶ್ಚರ್ಯಚಕಿತರಾಗ್ತೀರಾ. ಮತ್ತೆ ನಿಮ್ಮ ಹಿಂಬದಿಯಲ್ಲಿ ನಿಮ್ಮ ಸ್ಪರ್ಧಿಗಳು ನಿಮ್ಮನ್ನ ಮೆಚ್ಚುತ್ತಾರೆ. ನಿಮ್ಮ ಕೆಲಸದಲ್ಲಿ ಇವತ್ತು ನಿಮ್ಗೆ ಅಪ್ರಿಸಿಯೇಷನ್ ಸಿಗತ್ತೆ. ಧನು ರಾಶಿಯವರಿಗೆ ಇವತ್ತು ಸಹೋದ್ಯೋಗಿಗಳಿಗೆ ನಿಮ್ಮ ಯಶಸ್ಸಿನ ಗುಟ್ಟನ್ನ ಹೇಳ್ದೇ ಇದ್ರೆ ಉತ್ತಮ. ಹಾಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಯಶಸ್ಸಿಂದ ನೀವು ಖುಷಿ ಮತ್ತೆ ಉತ್ಸಾಹಿತರಾಗ್ತೀರಾ. ಇನ್ನಷ್ಟು ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಒಂದು ಎನರ್ಜಿ ನಿಮ್ಮಲ್ಲಿ ಇವತ್ತು ಇರುತ್ತೆ. ಮಕರ ರಾಶಿಯವರಿಗೆ ಇವತ್ತು ನಿಮ್ಮ ವಿರುದ್ಧ ದೂರುಗಳೇನಾದ್ರೂ ಇದ್ರೆ ಈ ಬಾರಿ ಇದರಿಂದ ಹೊರಬರಲು ನಿಮ್ಗೆ ಸಹಾಯವಾಗುತ್ತೆ. ಹೊಸ ಉತ್ತಮ ಕೆಲಸದ ಯೋಜನೆ ನಿಮ್ಮ ಬಳಿ ಬರಬಹುದು. ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ, ನಿಮ್ಗೆ ಒಳ್ಳೇದು. ಕುಂಭರಾಶಿಯವರಿಗೆ ಇವತ್ತು ದೇವರು, ಆಪ್ತರು ಮತ್ತೆ ಸುಶಿಕ್ಷಿತರ ಬಗ್ಗೆ ನಿಮ್ಮ ಭಕ್ತಿ ಎಚ್ಚೆತ್ಕೊಳ್ಳುತ್ತೆ. ಮತ್ತೆ ನಿಮ್ಮ ದಾರಿಯಲ್ಲಿನ ಎಲ್ಲಾ ಸಮಸ್ಯೆಗಳು ನಾಶವಾಗತ್ತೆ. ಇವತ್ತು ನೀವು ಖುಷಿಯಾಗಿರ್ತೀರಾ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಲಾಟರಿ ಮತ್ತೆ ಗ್ಯಾಂಬ್ಲಿಂಗ್ ನಿಂದ ನೀವು ದೂರವಿರೋದು ತುಂಬಾನೇ ಉತ್ತಮ. ಹಾಗೆ ನಿಮ್ಗೆ ತಿಳಿದಲ್ಲದ ಲಾಭ ಮತ್ತು ಮಾಲೀಕತ್ವವನ್ನ ನೀವು ಬಿಟ್ಕೊಡ್ಬಾರ್ದು. ಆದಷ್ಟು ಈ ಕೆಟ್ಟ ಅಭ್ಯಾಸಗಳಿಂದ ನೀವು ದೂರ ಆದ್ರೆ ನಿಮ್ಗೆ ಒಳ್ಳೇದು. ಕೇಳಿದ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಚೆನ್ನಾಗಿದೆ. ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ, ಖುಷಿಯಾಗಿ ನಗ್ನಗ್ತಾ ಇರಿ ಯಾವಾಗ್ಲೂ ಅಂತ ಹೇಳ್ತಾ ನಾವು ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನೀವೇನ್ ಮಾಡ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರ್ಬೇಕು. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ದೇನಾದ್ರೂ ಕಾಮೆಂಟ್ಸ್ ಇದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಲವ್ ಯು ಆಲ್.